ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 2025 ಸಂಕಷ್ಟಹರ ಚತುರ್ಥಿ ದಿನಾಂಕ, ಆಚರಣೆಗಳು ಮತ್ತು ಮಹತ್ವ ಹಾಗೂ ಚಂದ್ರೋದಯ ಸಮಯ ಅಂದರೆ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ನಿಖರವಾದ ದಿನಾಂಕ, ಶುಭ ಸಮಯ ಮತ್ತು ಪೂಜಾ ವಿಧಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಂಕಷ್ಟಹರ ಚತುರ್ಥಿಯು ಜೀವನದ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ದೇವರು ಗಣೇಶನಿಗೆ ಅರ್ಪಿತವಾದ ಪ್ರಮುಖ ಹಿಂದೂ ಹಬ್ಬವಾಗಿದೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ 4ನೇ ದಿನದಂದು ಆಚರಿಸಲಾಗುವ ಈ ಶುಭ ದಿನವು ಭಕ್ತರಿಗೆ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಫಾಲ್ಗುಣ ಮಾಸದಲ್ಲಿ, ವಿಶೇಷವಾಗಿ ಫೆಬ್ರವರಿಯಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿಯ ಮೂಲ ಮತ್ತು ಮಹತ್ವ ಹೀಗಿದೆ. ಸಂಕಷ್ಟ ಚತುರ್ಥಿಯ ಮೂಲವು ಹಿಂದೂ ಪುರಾಣಗಳಲ್ಲಿ ಬೇರೂರಿದೆ. ಈ ಹಬ್ಬಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾದ ಶಿವ ಮತ್ತು ಪಾರ್ವತಿಯರ ಮಗನಾದ ಗಣೇಶನು ಬೇರೆ ಯಾವುದೇ ದೇವರಿಗಿಂತ ಮೊದಲು ಪೂಜಿಸಲ್ಪಡುವ ವಿಶಿಷ್ಟ ಗೌರವವನ್ನು ಹೇಗೆ ಪಡೆದನು ಎಂಬುದನ್ನು ವಿವರಿಸುತ್ತದೆ. ಅಡೆತಡೆಗಳನ್ನು ನಿವಾರಿಸುವವನಿಗೆ ಯಾವುದೇ ಸಾಹಸ ಅಥವಾ ಪ್ರಾರ್ಥನೆಗೆ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆಯಲಾಗುತ್ತದೆ. ಸಂಕಷ್ಟಿ ಚತುರ್ಥಿಯಂದು ಭಕ್ತರು ಉಪವಾಸವಿದ್ದು ಜೀವನದಲ್ಲಿ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಸುಗಮ ಮಾರ್ಗಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ಈ ದಿನವನ್ನು ಭಕ್ತರು ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ನಂಬಿಕೆಯನ್ನು ಗಾಢವಾಗಿಸಲು ಒಂದು ಅವಕಾಶವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಮಾಡುವ ಉಪವಾಸ ಮತ್ತು ಆಚರಣೆಗಳನ್ನು ಹೀಗೆ ಹೇಳಲಾಗುತ್ತದೆ. ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡಿದೆ. ಒಬ್ಬರ ದೃಢನಿಶ್ಚಯ ಮತ್ತು ಆಧ್ಯಾತ್ಮಿಕ ಗಮನವನ್ನು ಬಲಪಡಿಸಿದೆ. ಮಾನಸಿಕ ಸ್ಪಷ್ಟತೆ ಮತ್ತು ಯಶಸ್ವಿಗಾಗಿ ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸಿದೆ. ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯುವುದರಿಂದ ಶಿಸ್ತು, ಭಕ್ತಿ ಮತ್ತು ವಿಶ್ವಶಕ್ತಿಗಳ ಮೇಲಿನ ಗೌರವ ಹೆಚ್ಚಾಗುತ್ತದೆ. ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಯಾವಾಗ ಎಂದು ನೋಡೋಣ. ಪಂಚಾಂಗದ ಪ್ರಕಾರ ಫಾಲ್ಗುಣ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ 2025 ಫೆಬ್ರವರಿ 15ರಂದು ರಾತ್ರಿ 11:52ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 17ರಂದು ಬೆಳಗ್ಗೆ 2:15ಕ್ಕೆ ಕೊನೆಗೊಳ್ಳುತ್ತದೆ. ಹೀಗಾಗಿ ಉದಯ ತಿಥಿಯ ಪ್ರಕಾರ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯನ್ನು 2025 ಫೆಬ್ರವರಿ 16ರಂದು ಆಚರಿಸಲಾಗುವುದು. ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯು ಗಣೇಶನಿಗೆ ಅರ್ಪಿತವಾದ ಮಹತ್ವವಾದ ದಿನವಾಗಿದೆ. ಈ ಚತುರ್ಥಿಯನ್ನು ಈ ಕೆಳಗಿನ ಕಾರಣಗಳಿಗಾಗಿ ವಿಶೇಷವೆಂದು ಪರಿಗಣಿಸಲಾಗಿದೆ. ದ್ವಿಜಪ್ರಿಯ ಹೆಸರಿನ ಅರ್ಥ. ದ್ವಿಜಪ್ರಿಯ ಎಂದರೆ 2 ಬಾರಿ ಜನಿಸಿದವರಿಗೆ, ಬ್ರಾಹ್ಮಣರು ಅಥವಾ ಆಧ್ಯಾತ್ಮಿಕವಾಗಿ ಜಾಗೃತರಾದ ಜೀವಿಗಳಿಗೆ ಪ್ರಿಯ ಎಂದರ್ಥ. ಇದು ಅಜ್ಞಾನವನ್ನು ಹೋಗಲಾಡಿಸುವ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ಗಣೇಶನ ಪಾತ್ರವನ್ನು ಸೂಚಿಸುತ್ತದೆ. ಇದು ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಬಯಸುವವರಿಗೆ ಪ್ರಮುಖ ದಿನವಾಗಿದೆ. ಫಾಲ್ಗುಣ ಕೃಷ್ಣ ಚತುರ್ಥಿಯೊಂದಿಗೆ ಹೊಂದಾಣಿಕೆ. ಈ ಸಂಕಷ್ಟಹರ ಚತುರ್ಥಿ ಫಾಲ್ಗುಣ ಮಾಸದಲ್ಲಿ ಬರುತ್ತದೆ. ಈ ಅವಧಿಯು ಶುದ್ಧೀಕರಣ ಮತ್ತು ಮಹಾಶಿವರಾತ್ರಿ ಮತ್ತು ಹೋಳಿಯಂತಹ ಮುಂಬರುವ ವಸಂತ ಹಬ್ಬಗಳಿಗೆ ಸಿದ್ಧತೆಗೆ ಸಂಬಂಧಿಸಿದೆ. ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರವೇ ಅದನ್ನು ಮುರಿಯಬೇಕು. ಈ ದಿನ ವಿಶೇಷವಾಗಿ ಗಣಪತಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುತ್ತಾರೆ. ದೂರ್ವ ಹುಲ್ಲು, ಮೋದಕಗಳು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಜ್ಞಾನ, ಯಶಸ್ಸು ಮತ್ತು ಕಷ್ಟಗಳ ನಿವಾರಣೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ. ವಿಶೇಷವಾದ ಈ ದಿನದಂದು ಭಕ್ತರು ಸೂರ್ಯೋದಯದಿಂದ ಸಂಕಷ್ಟಿ ವ್ರತವನ್ನು ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರವೇ ತಮ್ಮ ಉಪವಾಸವನ್ನು ಕೊನೆಗೊಳಿಸುತ್ತಾರೆ. ಈ ಉಪವಾಸದ ಕ್ರಿಯೆಯು ಗಣೇಶನಲ್ಲಿ ಸ್ವಯಂ ಶಿಸ್ತು, ಭಕ್ತಿ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿದೆ. ಚಂದ್ರನು ಕಾಣಿಸಿಕೊಂಡ ನಂತರ ಭಕ್ತರು ಚಂದ್ರ ಮತ್ತು ಗಣೇಶ ಇಬ್ಬರಿಗೂ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಸಂಕಷ್ಟ ಚತುರ್ಥಿಯಂದು ಪ್ರಾರ್ಥನೆಗಳನ್ನು ಪಠಿಸುವಾಗ ಅಥವಾ ಗಣೇಶನಿಗೆ ಅರ್ಪಿಸಲಾದ ಮಂತ್ರಗಳನ್ನು ಪಠಿಸುವಾಗ
ನೀರು, ಹಣ್ಣುಗಳು, ಹೂಗಳು ಮತ್ತು ಸಿಹಿ ತಿಂಡಿಗಳನ್ನು ಮೋದಕ ಅರ್ಪಿಸಬೇಕು. ಚಂದ್ರನನ್ನು ಶಾಂತಿ ಮತ್ತು ಪ್ರಶಾಂತತೆಯ ಪ್ರತಿನಿಧಿಯಾಗಿ ನೋಡಲಾಗುತ್ತದೆ. ಇದು ಗಣೇಶನ ಗುಣಗಳಿಗೆ ಪೂರಕವಾಗಿದೆ. ಸಂಕಷ್ಟಿ ವ್ರತಕ್ಕೆ ಮಾಡಬೇಕಾದದ್ದು ಮತ್ತು ಮಾಡಬಾರದು ಏನು ಎಂಬುದನ್ನು ನೋಡುವುದಾದರೆ, ಈ ದಿನವನ್ನು ಶುದ್ಧೀಕರಣ ಸ್ನಾನ ಮತ್ತು ಗಣೇಶನಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ. ಕಟ್ಟುನಿಟ್ಟಾದ ಸಸ್ಯಾಹಾರಿ ಆಹಾರವನ್ನು ಅನುಸರಿಸಬೇಕು ಅಥವಾ ಸಾಧ್ಯವಾದರೆ ಇಡೀ ದಿನ ನೀರು ಮಾತ್ರ ಸೇವಿಸಿ ಉಪವಾಸ ಮಾಡಿ. ಮಂತ್ರಗಳನ್ನು ಪಠಿಸುವ ಮೂಲಕ, ಧ್ಯಾನ ಮಾಡುವ ಮೂಲಕ ಮತ್ತು ಗಣೇಶನಿಗೆ ಸಂಬಂಧಿಸಿದ ಗ್ರಂಥಗಳನ್ನು, ಕಥೆಗಳನ್ನು ಓದುವ ಮೂಲಕ ದಿನವನ್ನು ಭಕ್ತಿಯಿಂದ ಕಳೆಯಿರಿ. ನಿಮ್ಮ ಪೂಜೆಯಲ್ಲಿ ಹಣ್ಣುಗಳು, ಮೋದಕಗಳು ಮತ್ತು ದುರ್ವ ಹುಲ್ಲಿನಂತಹ ನೈವೇದ್ಯಗಳನ್ನು ಬಳಸಿ. ಈ ದಿನ ಏನನ್ನು ಮಾಡಬಾರದು ಅನ್ನುವುದಾದರೆ, ಉಪವಾಸದ ಸಮಯದಲ್ಲಿ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಥವಾ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ. ಅನೇಕ ಭಕ್ತರು ತಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ್ಣುಗಳು, ಹಾಲು ಅಥವಾ ಲಘು ಆಹಾರವನ್ನು ಸೇವಿಸುತ್ತಾರೆ. ಈ ವಿಶೇಷವಾದ ದಿನದಂದು ಕೋಪ ಅಥವಾ ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳಿಂದ ದೂರವಿರಿ. ವ್ರತದ ಆಧ್ಯಾತ್ಮಿಕ ಮಹತ್ವಕ್ಕೆ ಶಾಂತ ಮತ್ತು ಶುದ್ಧ ಮನಸ್ಥಿತಿ ಅತ್ಯಗತ್ಯ. ಅತಿಯಾದ ದೈಹಿಕ ಪರಿಶ್ರಮ ಅಥವಾ ಗೊಂದಲಗಳನ್ನು ತಪ್ಪಿಸಿ, ಬದಲಿಗೆ ಪ್ರಾರ್ಥನೆ ಮತ್ತು ಧ್ಯಾನದ ಮೇಲೆ ಗಮನ ಹರಿಸಿ. ಇನ್ನು ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಚಂದ್ರೋದಯ ಸಮಯ ಹೀಗಿದೆ. ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯನ್ನು 2025 ಫೆಬ್ರವರಿ 16ರಂದು ಆಚರಿಸಲಾಗುವುದು. ಈ ದಿನ ಚಂದ್ರೋದಯ ಸಮಯ ರಾತ್ರಿ 9:49ಕ್ಕೆ ಆಗುವುದರಿಂದ ಧ್ಯಾನ ಮತ್ತು ಪ್ರಾರ್ಥನೆಗಳಿಗೆ ಈ ಸಮಯ ವಿಶೇಷವಾಗಿ ಶುಭಕರವಾಗಿರುತ್ತದೆ. ಈ ವ್ರತವನ್ನು ಪ್ರಾಮಾಣಿಕವಾಗಿ ಆಚರಿಸುವುದರಿಂದ ಗ್ರಹಗಳ ತೊಂದರೆಗಳು ಮತ್ತು ವೈಯಕ್ತಿಕ ಹೋರಾಟಗಳಿಂದ ಪರಿಹಾರ ಸಿಗುತ್ತದೆ. ಉಪವಾಸವನ್ನು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಲಘು ಸಸ್ಯಾಹಾರದೊಂದಿಗೆ ಕೊನೆಗೊಳಿಸುವುದು ಉತ್ತಮ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.